ನೋಡಿ ಸ್ನೇಹಿತರೆ, ಇದೇ ಗಾಣೆಗಟ್ಟೆ ಮಾಯಮ್ಮ ದೇವಸ್ಥಾನ ಮೇಯ್ನು ಇದು ಎಂಟ್ರೆನ್ಸು. ಇಲ್ಲಿ ಕಾಣ್ತಿದೆಯಲ್ವಾ, ಇದೇನೆ. ಸೊ ಇಲ್ಲಿ ಹೆಚ್ಚು ಕಮ್ಮಿ ತುಲಾಭಾರ, ಆಮೇಲೆ ನಾವು ಏನು ಅಂದ್ಕೊಂತೀವಿ ಇದು 100% ಈ ದೇವಸ್ಥಾನ ಬಂದ್ಬಿಟ್ಟು ಅದು ನಾನು ಮಾತಿಂದ ಹೇಳೋದು ತುಂಬ ಕಷ್ಟ. ಯಾಕಂದರೆ ಈ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಈ ದೇವಸ್ಥಾನದ ಪವರ್ ಏನಂತ ಹೇಳ್ಬಿಟ್ಟು. ನಾವು ಏನು ಅಂದ್ಕೊತೀವೋ 100ಗೆ 100ಕ್ಕೆ 200% ಈ ದೇವಿ ನಮಗೆ ಸಕ್ಸಸ್ ಕೊಡ್ತಾಳೆ ಅನ್ನೋದಕ್ಕೆ ಕಾರಣ ನಾನೇ. ಯಾಕಂದರೆ ಈ ಕ್ಷೇತ್ರದ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿ ನಾನೇ, ಬೇರೆ ಯಾರಲ್ಲ. ಸೊ ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಒಂದು ಸರಿ ಬಂದಿದ್ದೆ. ಅದಕ್ಕೆ ಈ ದೇವಿಗೆ ಒಂದು ಸರಿ ಮಾತಾಡೋಣ ಈ ದೇವಿ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಈ ದೇವಿಯ ಕಾಣ್ತಾಯಿದೆ ನೋಡಿ. ಆ ದೇವಿ, ಈ ದೇವಿಗೆ ದುಡ್ಡಂದರೆ ತುಂಬ ಇಷ್ಟ. ಈ ದೇವಿ ಕಾಣ್ತಿದೆಯಲ್ವಾ, ಮಾಯಮ್ಮ. ನೋಟಿನ ಹಾರ ಹಾಕ್ತಾರೆ ಯಮ್ಮನಿಗೆ, ಆಯಿತಾ. ಯಮ್ಮನಿಗೆ ಏನು ಮಾಡಿದ್ರು ಸಾಲದು ಯಮ್ಮನಿಗೆ. ಯಾಕಂತಂದರೆ ನೋಟಿನ ದುಡ್ಡಿನ ಆಸೆ ಅಂದರೆ ತುಂಬ ಆಸೆ ಈ ದೇವಿಗೆ. ನೋಡಿ ಕಾಣ್ತಿದೆ ಅಲ್ವಾ, ಅದೇ ಈ ಮಾಯಮ್ಮ ದೇವಿಯ ಕೃಪೆ. ಯಾಕಂದರೆ ಕೊಟ್ಟೂರು ತಾಲೂಕು ವಿಜಯನಗರ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥ ಶ್ರೀ ಕ್ಷೇತ್ರ ಗಾಣಗಟ್ಟೆ ಮಾಯಮ್ಮ ದೇವಿ ಇದು, ಆಯಿತಾ. ನಾನು ತೋರಿಸ್ತಾ ಇರೋದು ತುಂಬ ಅದ್ಭುತ ದೇವರು, ಆಯಿತಾ. ನೀವು ಬೇಡ್ಕೊಂಡಿರ್ತಕ್ಕಂಥದ್ದು 100% ಸಕ್ಸಸ್ ಮಾಡ್ತಕ್ಕಂಥ ದೇವಿ. ನೋಡಿ ಇಲ್ಲಿ ಕಾಣ್ತಿದೆ, ಪ್ರತಿಯೊಬ್ಬರು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಇಲ್ಲಿ ಕಾಣ್ತಿದೆ ನೋಡಿ, ತುಲಾಭಾರ ಕಾಣ್ತಿದೆಯಾ. ಕೆಲವರು ದುಡ್ಡಿನ ತುಲಾಭಾರ ಮಾಡಿಸ್ತಾರೆ, ಇಲ್ಲಿ ಕಾಣ್ತಿದೆಯಲ್ಲ. ಮಗು ಏನಾದರೂ ನಾವು ಅಂದ್ಕೊಂಡಿದ್ರೆ ನಮ್ಮ ಮನೇಲಿ ಏನಾದರೂ ನಂದಾದೀಪ ಬೇಕು ಅಥವಾ ನಮಗೆ ಈ ಥರ ಇಷ್ಟಾರ್ಥ ಪೂರೈಸಬೇಕು ಅಂತಂತಂದರೆ, ಮಕ್ಕಳು ಭಾಗ್ಯ ಅಥವಾ ಸಂತಾನ ಭಾಗ್ಯ ಏನಾದರೂ ಕೊಟ್ಟಾಗ ಇಲ್ಲಿ ನೋಡಿ ಆ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ತುಲಾಭಾರ ಮಾಡಿಸ್ತಾರೆ, ಇಲ್ಲಿ ಕಾಣ್ತಿದೆಯಲ್ಲ. ಆ ಮಗು ತೂಕ ದುಡ್ಡು ಕೊಡ್ತಾರೆ. ಯಥೇಚ್ಛ ನಡೆಯೋದು ಇಲ್ಲಿ ಅದೇ ಕೆಲಸನೇ, ಮಗು ತೂಕ ದುಡ್ಡು ಕೊಡೋದು, ಅಥವಾ ಇಲ್ಲಾಂದ್ರೆ ಮಗು ತೂಕ ಏನಾದರೂ ದವಸ ಧಾನ್ಯಗಳು ಕೊಡೋದು. ಸೊ ಈ ದೇವಿ ಬಂದ್ಬಿಟ್ಟು ಆ ಥರ ಮಹಿಮೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಪ್ರತಿ ಮಂಗಳವಾರ, ಆಮೇಲೆ ಶುಕ್ರವಾರ, ಪ್ರತಿ ವಾರ ಅಮಾವಾಸ್ಯೆ ದಿನ ಬಂದ್ಬಿಟ್ಟು ಪ್ರತಿ ಅಮಾವಾಸ್ಯೆ ದಿನ ತುಂಬ ಸಾವಿರಾರು ಜನ ಭಕ್ತರುಗಳು ಇರ್ತಾರೆ ಇಲ್ಲಿ. ಇನ್ನೊಂದೇನಂತಂದರೆ ಇದು ವಿಶೇಷ ಏನಂದರೆ, ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ, ಉದಾಹರಣೆಗೆ ನನಗಿಂಥ ಕೆಲಸ ಆಗಬೇಕು, ಇಲ್ಲ ಇಂಥ ಕೆಲಸ ಆಗುತ್ತಾ ಇಲ್ಲ ಅಂತೇಳ್ಬಿಟ್ಟು ನೀವೇನಾದರೂ ಅಂದ್ಕೊಂಡು ಒಂದು ಚೀಟಿಯಲ್ಲಿ ಬರ್ಕೊಂಡ್ರು ಕೂಡ ಈ ದೇವಸ್ಥಾನದಲ್ಲಿ ಚೀಟಿಯಲ್ಲಿ ಬರ್ಕೊಂಡು ಈ ಕ್ಷೇತ್ರ ಅಂದರೆ ಈ ದೇವಸ್ಥಾನ ಇದೆ ಕಾಣ್ತಿದೆಯಲ್ಲ, ಈ ದೇವಸ್ಥಾನ ಇಲ್ಲಿ ನೋಡಿ, ಈ ಕಡೆ ಕಾಣ್ತಿದೆಯಲ್ಲ, ಈ ದೇವಸ್ಥಾನ ಸುತ್ತ ನೀವು ಎಲ್ಲಾದರೂ ಆ ಚೀಟಿ ಬಿಸಾಕಿ, ಆಯಿತಾ. ಆ ದೇವರು ಹೊರಗಡೆ ಹೊಂಡಿಸ್ತಾರೆ ಪ್ರತಿ ಮಂಗಳವಾರ ಅಥವಾ ಅಮಾವಾಸ್ಯೆ, ಇಲ್ಲಾಂದರೆ ಶುಕ್ರವಾರ ದಿನ ಆ ದೇವ್ರಿಗೆ ಹೊರಗಡೆ ಹೊಂಡಿಸ್ತಾರೆ. ಆ ಹೊಂಡಿಸಿದಾಗ ನೀವು ಇಷ್ಟಾರ್ಥ ಪ್ರಕಾರವಾಗಿ ಆ ಚೀಟಿ ಏನಾದರೂ ಹಾಕಿ ಈ ಥರ ನಾವು ಹಿಂಗೆ ಬೇಡ್ಕೊಂಡಿದ್ವಿ ಅಂತ ಏನಾದರೂ ಏನಾದರೂ ಅರ್ಚಕರ ಹತ್ರ ನೀವೇನಾದರೂ ಎಲ್ಲ ವಿಷಯ ತಿಳಿಸಿ ಹೇಳಿದ್ರೆ, ಖಂಡಿತ ನೀವು ಎಲ್ಲಿ ಬಿಸಾಕಿದ್ರು ಏನು ಮಾಡಿದ್ರು ಆ ತಾಯಿ ಹುಡುಕಿ ಆಗುತ್ತಾ ಇಲ್ಲ ಅಂತ 100% ಈ ದೇವಿ ಹೇಳ್ತಾಳೆ. ಯಾಕಂದರೆ ಇದು ಕಣ್ಣಾರೆ ಕಂಡಂಥ ಸತ್ಯ, ನನ್ನ ಕಣ್ಣೆದುರಿಗೆ ನಡೆದಿರ್ತಕ್ಕಂಥ ಸತ್ಯ, ನಾನು ನೋಡಿದ್ದೀನಿ. ದಯವಿಟ್ಟು ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂತಂದರೆ ಒಮ್ಮೆ ಭೇಟಿ ಕೊಡಿ. ನೋಡಿ, ಈ ಕ್ಷೇತ್ರದ ಮುಂಭಾಗ ಇಷ್ಟು ವಿಸ್ತಾರವಾದ ಜಾಗ ಇದೆ, ಆಯಿತಾ. ಸಾವಿರಾರು, ಇವತ್ತು ಜನಸಂಖ್ಯೆ ಮಧ್ಯಾಹ್ನ ಭಾಳ ಇತ್ತು, ಆವಾಗ ನಾನು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬರೋಕ್ಕಾಗಲಿಲ್ಲ. ನೋಡಿ ಈಗ ಸಂಜೆ ಆದ್ರೂ ಭಕ್ತರುಗಳು ಎಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಕಾಣ್ತೀವಿ, ಆಯಿತಾ. ನೋಡಿ ಆಯಿತಾ. ಇಲ್ಲಿ ಇಷ್ಟಾದ ಪ್ರಕಾರ ಏನಾದರೂ ಉದಾಹರಣೆಗೆ ನಾವು ಈ ದೇವಿಗೆ ಏನಾದರೂ ನಾವು ಉದಾಹರಣೆಗೆ ಏನಂತಂದರೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರಿ, ಇಲ್ಲ ನಾನು ಇಲ್ಲಿ ಪರುವು ಅಂತ ಜಾಸ್ತಿ ಮಾಡ್ತಾರೆ, ಪರುವು. ಸೊ ನಾನು ಇದನ್ನು ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ, ನನಗೇನಾದರೂ ಒಳ್ಳೇದಾಗಿದ್ದರೆ, ಇಲ್ಲ ನನಗೇನಾದರೂ ಒಳ್ಳೇದು ಮಾಡಿದರೆ ಇಲ್ಲಿ ಇಷ್ಟಾರ್ಥ ಪ್ರಕಾರವಾಗಿ ಮಾಡೋದು ಜಾಸ್ತಿ. ಯಾಕಂತಂದರೆ ಅದಕ್ಕೆ ಆ ದೇವಿಗೆ ಬಲಿದಾನ ಅಂದರೆ ತುಂಬ ಇಷ್ಟ. ಪರುವು ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಮಾಡ್ತಾರೆ ಜನ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು, ಆಯಿತಾ, ನೂರಾರಲ್ಲ ಸಾವಿರಾರು ಜನಕ್ಕೆ ಊಟ ಹಾಕ್ಸ್ತಾರೆ. ಎಲ್ಲಿ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಏನಾದರೂ ಆದರೆ ಇಲ್ಲಿ ನೋಡಿ, ಈ ದೇವಿ ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನ, ಆಯಿತಾ. ಈ ದೇವಿ ಏನು ಸಾಮಾನ್ಯ ದೇವಿ ಅಲ್ಲ, ನಾನು ಹೇಳ್ತಾ ಇರೋದು, ಆಯಿತಾ. ಇದು ವಿಜಯನಗರ ಡಿಸ್ಟಿಕ್ಕು ಕೊಟ್ಟೂರು ತಾಲೂಕಲ್ಲಿ ಬರೋದು ಗಾಣಗಟ್ಟೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಸಂಪೂರ್ಣ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಬೇಕಂದರೆ ನಾನು ಹೇಳಿದರೆ, ಡೌಟ್ ಇದ್ದಂದರೆ ಇಲ್ಲೇ ಬಂದು ಒಮ್ಮೆ ಭೇಟಿ ಕೊಡಿ, ಆಯಿತಾ. ನಿಮ್ಮ ಇಷ್ಟದ 100% ನಾನು ಹೇಳ್ತಕ್ಕಂಥದ್ದು
ಒಂದು ಚೂರು ವ್ಯತ್ಯಾಸ ಇಲ್ಲ. ಇಲ್ಲಿ ಬಂದು ಒಂದ್ಸರಿ ಒಮ್ಮೆ ಭೇಟಿ ಕೊಡಿ, ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ ಈ ಕ್ಷೇತ್ರ ನೋಡಿದರೆ. ಆಮೇಲೆ ಒಂದಿನ ನೀವು ಆಲ್ಟ್ ಆಗಲಿಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಸಾಕಷ್ಟು ಮದುವೆಗಳಾಗ್ತವೆ. ಆಮೇಲೆ ನಿಮಗೆ ಸೌಲಭ್ಯ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಕ್ಷೇತ್ರ ಬೆಳೆದು ಬಂದಿರೋದು ಏನು ಹೆಚ್ಚು ಕಮ್ಮಿ ಇಲ್ಲ ಅಂದರೂ ಒಂದು 30 ವರ್ಷ ಆಗಿರ್ಬೋದು ಅಷ್ಟೇ. ಇಷ್ಟು ದೊಡ್ಡದಾಗಿ ಈ ಕ್ಷೇತ್ರ ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಕರ್ನಾಟಕದಲ್ಲಿ ನೀವು ಹೆಚ್ಚು ಕಮ್ಮಿ ಇಲ್ಲಂದರೂ ದಾವಣಗೆರೆ, ಆಮೇಲೆ ಚಿತ್ರದುರ್ಗ, ಆಮೇಲೆ ಹೊಸಪೇಟೆ, ಬಳ್ಳಾರಿ, ಬೆಂಗಳೂರಿಂದನೂ ಸಾಕಷ್ಟು ಜನ ಬರ್ತಾರೆ. ನೀವು ಯಾರು ಕೇಳಿದ್ರೂ ಗಾಣಗಟ್ಟೆ ಕ್ಷೇತ್ರದ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆಯಿತಾ. ಇಲ್ಲಿ ಕೆಲವರು ಇಲ್ಲಿರ್ತಕ್ಕಂಥವ್ರನ್ನೇ ಬಂದು ಕೇಳಿದ್ರೆ ಹೇಳ್ತಾರೆ, ಅಷ್ಟು ಪವರ್ಫುಲ್ ದೇವರು, ಆಯಿತಾ. ಈ ಕ್ಷೇತ್ರ ತುಂಬ ಅದ್ಭುತವಾದ ಕ್ಷೇತ್ರ, ನನಗೆ ಗೊತ್ತು. ಅದರಿಂದ ಆ ದೇವಿದು ಒಂದೇ ಒಂದು ಸರಿ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಅದ್ಭುತವಾದ ಕ್ಷೇತ್ರ ಗಾಣಗಟ್ಟೆ ಮಾಯಮ್ಮ ದೇವಿ, ಆಯಿತಾ. ಒಮ್ಮೆ ಬಂದು ಭೇಟಿ ಕೊಡಿ, ಆಯಿತಾ. ನಾವು ಈ ಕ್ಷೇತ್ರಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದೆ, ತುಂಬ ಸರಿ ಬಂದು ಹೋಗಿದ್ದೀನಿ. ಆದರೆ ಇವತ್ತು ಆ ದೇವಿನೇ ಕರ್ಸ್ಕೊಂಡಿದ್ದಾಳಂತ ನನ್ನ ಅನಿಸಿಕೆ. ನೋಡಿ, ಈ ದೇವಿಗೆ ಇವತ್ತು ನಾನು ಈ ದೇವಿ ಸಂಪೂರ್ಣವಾಗಿ ನೋಡೋಂಥ ಭಾಗ್ಯ ಸಿಕ್ಕಿದೆ, ಆಯಿತಾ. ಖಂಡಿತ ಒಳ್ಳೆಯದಾಗಲಿ ಎಲ್ಲರಿಗೂ. ತುಂಬ ಥ್ಯಾಂಕ್ಸ್. ಜೈ ಶ್ರೀರಾಮ್.